ಅಂತರಾತ್ಮಲಿಂಗದಿಂದ ಜೀವಾತ್ಮಲಿಂಗ ಹುಟ್ಟಿತು. ಜೀವಾತ್ಮನೇ ಶಿಷ್ಯ, ಅಂತರಾತ್ಮನೇ ಗುರು, ಪರಮಾತ್ಮನೇ ಲಿಂಗ. ಲಿಂಗದೊಳಗಿನ ಬೀಜವೇ ಜಂಗಮ, ಜಂಗಮದ ನಿರಾಕಾರವೇ ಲಿಂಗ. ಆ ಜಂಗಮದೊಳಗಿನ ಬೆಳಕೆ ಗುರು. ಇದು ಪ್ರಸಿದ್ಧ ವಾಕ್ಯ ನೋಡಯ್ಯ. ಕಲಮರಚನೆ ಇದೆ. ಇಲ್ಲಿ ನೋಡಿ, ಗುರು ಹೇಳ್ತಾರೆ, ವ್ಯಾಖ್ಯಾನ ಮಾಡ್ತಾರೆ, ಲಿಂಗದ ವ್ಯಾಖ್ಯಾನ ಮಾಡ್ತಾರೆ, ಜಂಗಮದ ವ್ಯಾಖ್ಯಾನ ಮಾಡ್ತಾರೆ. ಇವೆಲ್ಲವೂ ಏನಂತ ಹೇಳಿದ್ರೆ ಸೃಷ್ಟಿಯೊಳಗನು ಇದ್ದಾವೆ ಮತ್ತು ನಮ್ಮೊಳಗನು ಇದ್ದಾವೆ. ಗುರು, ಲಿಂಗ, ಜಂಗಮ. ಇಲ್ಲಿ ಏನಾಯ್ತು, ಬಸವಾದಿ ಶರಣರು ಬರೋವರೆಗೂ ಇವು ಗುರುನೇ ಬೇರೆ, ಲಿಂಗನೇ ಬೇರೆ, ಜಂಗಮನೇ ಬೇರೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಸೃಷ್ಟಿ ಅರ್ಥನೇ ಆಗಲಿಲ್ಲ ಇವರಿಗೆ. ವೇದಗಳಿಗೆ ಅರ್ಥ ಆಗಲಿಲ್ಲ, ಆಗಮಗಳಿಗೆ ಅರ್ಥ ಆಗಲಿಲ್ಲ. ನೆನ್ಪಡ್ಕೋಬೇಕು ನಾವು. ಅದಕ್ಕೆ ವೇದ ವೇದಿಸಲರಿಯದೇ ಕೆಟ್ಟು ಅಂತ ಹೇಳ್ತಾರೆ. ಓಂ ನಮ ಶಿವಾಯ ಮಂತ್ರವ ಮೀರಲಮ್ಮದೆ ನಿಂದವು ವೇದ ಅಂತ ಹೇಳ್ತಾರೆ. ಇಷ್ಟು ಹೇಳಿ ಕೊನೆಗೊಂದು ಮಾತು ಹೇಳ್ತಾರೆ ಅವರು. ಗುರು, ಲಿಂಗ, ಜಂಗಮ ಒಂದೆಂದು ಅರಿಯದ ಕಾರಣ ಬ್ರಹ್ಮ ಮುಂದುಗಾಣದಾರ, ವಿಷ್ಣು ಬಲವುಗೆಟ್ಟ, ರುದ್ರ ಧ್ಯಾನಾರೂಢನಾದ. ಮೂವರ ಕಥನೆ ಹೇಳಿಬಿಟ್ಟಿದೆ. ಇವರಿಗೆ ಸೃಷ್ಟಿಯಲ್ಲಿರೋ ಗುರುಲಿಂಗ ಜಂಗಮಗಳ ತತ್ವಗಳೇ ತಿಳಿಲಾರದಕ್ಕೆ ಬ್ರಹ್ಮ ಏನ್ ಮಾಡ್ದ, ದಾರಿನೇ ಕಾಣಲಿಲ್ಲ, ಮುಂದುಗಾಣದ. ವಿಷ್ಣು ಬಲವುಗೆಟ್ಟ, ಹುಡುಕಿದ ಎಲ್ಲಿ ಸಿಗಿಲ್ಲ, ಹೆಂಗಿದೆ ದೇವರ ಸ್ವರೂಪ ಅಂತೇಳಿ. ಇನ್ನು ರುದ್ರ ಏನ್ ಮಾಡಿದ, ಕಣ್ಮುಚ್ಚಿಕೊಂಡು ಧ್ಯಾನ ಮಾಡ್ಕೊಂಡ. ಇಷ್ಟು ಹೇಳಿ ಹೇಳ್ತಾರೆ, ಈ ರೀತಿ ಆದಕ್ಕನೆ ಅವರಿಗೆ ಮತ್ತೆ ಹುಟ್ಟು ಸಾವಿಗೊಳಗಾದರು. ಇವರ ಅಂಡಜದೊಳಗೆ ಹುಟ್ಟಿದ ಬಾಲಕರು ನಿಮ್ಮ ನೆತ್ತ ಬಲ್ಲರು ಗುಹೇಶ್ವರ. ಇನ್ನು ಇವ್ರನ್ನ ಆರಾಧಿಸುವವರು, ಇವರ ಅಂಡದೊಳಗೆ ಹುಟ್ಟಿದವರು, ದೇವ ನಿನ್ನನ್ನು ಅರಿಯಲು ಹೇಗೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ನಾನು. ಅದಕ್ಕಾಗಿ ಆ ಶ್ಲೋಕಗಳನ್ನೆಲ್ಲ ಬರೀ ಇಂಥ ದೇವರ ವರ್ಣನೆ ಇರೋದ್ರಿಂದ ನಮಗೆ ಆ ಶ್ಲೋಕಗಳನ್ನು ಬಳಸೋದಕ್ಕೆ ನಮಗೆ ತಾತ್ವಿಕವಾಗಿ ಹಿನ್ನಡೆಯಾಗ್ತದೆ. ಅದಕ್ಕಾಗಿ ಅದನ್ನು ನಾವು ಬಳಸೋದಿಲ್ಲ. ಮತ್ತು ಮದುವೆ ಮಾಡಕ್ಕೆ ಹೇಳ್ತಾರೆ ನೀವು. ಮದುವೆ ಮಾಡಕ್ಕೆ ನೋಡ್ರಿ, ನೀವು ಒಂದೇ ಒಂದು ವಚನ ನಿಮಗೆ ಕೇಳಿದ್ರೆ, ತಾರಾಬಲಂ ಚಂದ್ರಬಲಂತು ದೇವ, ವಿದ್ಯಾಬಲಂ ದೈವಬಲಂತು ದೇವ. ಇದ್ರಾಗ ಭಾಳ ಮಂದಿ ನಾವೆಲ್ಲರೂ ಅದೇ ವಚನ, ಅದೇ ಶ್ಲೋಕಗಳೇ ಮದುವೆ. ತಾರಾಬಲಂ ಚಂದ್ರಬಲಂತು ದೇವ. ತಾರ ಯಾರು? ಅವ್ರನ್ನ ಕೇಳಬೇಕು ಸ್ವಾಮಿ. ತಾರ ಯಾರು? ಚಂದ್ರ ಯಾರು? ಬೃಹಸ್ಪತಿ ಅಂತಕ್ಕಂಥದ್ದು ದೇವತೆಗಳಿಗೆ ಗುರುಪತ. ಬೃಹಸ್ಪತಿ ಹತ್ರ ಚಂದ್ರ ವಿದ್ಯೆ ಕಲಿಯಕ್ಕೆ ಬರ್ತಾನೆ, ಬ್ರಹ್ಮ ವಿದ್ಯೆ ಕಲಿಯಕ್ಕೆ ಬರ್ತಾನೆ. ತಾರ ಬೃಹಸ್ಪತಿಯ ಹೆಂಡತಿ, ಬೃಹಸ್ಪತಿಯ ಹೆಂಡತಿ. ಈ ವಿದ್ಯಾ ಕಲಿಯ ಸಂದರ್ಭದಲ್ಲಿ ಇಬ್ಬರಿಗೆ ಆ ಮನೆಯಲ್ಲಿ ವಿದ್ಯೆ ಕಲಿಸ್ತಂತ ಸಂಪರ್ಕ ಬರುತ್ತೆ. ಚಂದ್ರ ತಾರನನ್ನು ಮೋಹಿಸ್ತಾನೆ, ಗುರುವಿನ ಹೆಂಡತಿಯನ್ನು ಮೋಹಿಸ್ತಾನೆ. ಒಂದ್ಸಲ ಗುರುವಿಗೆ ಹೇಳಲಾರ್ದಂಗೆ ಇಬ್ರು ಪರಾರಿ ಆಗಿಬಿಡ್ತಾರೆ. ಇವರು ಬಲ ಬೇಕು ನಮಗೆ. ಅದೇ ಶ್ಲೋಕಗಳನ್ನು ಹೇಳಿ ಮದುವೆ ಮಾಡಬೇಕು. ತಾರಾಬಲಂ ಚಂದ್ರಬಲಂತು ದೇವ. ನಮ್ಮ ಬದುಕು ಹಂಗೆ ಆಗ್ಬೇಕಾ? ನಂತರದಲ್ಲಿ ಗೊತ್ತಾಗುತ್ತೆ, ಶಾಪ ಕೊಡ್ತಾನೆ.